ಮ್ಯಾಜಿಕ್ ಮಾಡಿ ದರೋಡೆ. 4 ಜನ ವ್ಯಕ್ತಿಗಳಿಂದ ಸಿಂಧನೂರಿನಲ್ಲಿ ನಡೆಯುತ್ತಿದೆ ಬ್ಲ್ಯಾಕ್ ಮ್ಯಾಜಿಕ್ ದರೋಡೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಇಂದಿರಾನಗರದಲ್ಲಿ ಘಟನೆ. ಶ್ರೀ ಸಾಯಿ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ಸ್ ಮಾಲೀಕನಿಗೆ ಬ್ಲ್ಯಾಕ್ ಮ್ಯಾಜಿಕ್. ಸ್ವಾಮೀಜಿ ವೇಷಧಾರಿ 2 ಹೂಗಳನ್ನು ಕೈಯಲ್ಲಿ ಕೊಟ್ಟು ಬ್ಲ್ಯಾಕ್ ಮ್ಯಾಜಿಕ್. ಹೂವಿನ ಪರಿಮಳ ಸೋಸುವಂತೆ ಹೇಳಿದ್ದಾನೆ. ವಾಸನೆಯಿಂದ ನನಗೆ ಮಂಕು ಬಡದಂತಾಗಿ ಆತ ಹೇಳಿದ್ದಂತೆ ಮಾಡಿದ್ದೇನೆ. ತಲೆಯ ಮೇಲೆ ಬಿಳಿ ವಸ್ತ್ರವನ್ನು ಹಾಕಿ ದರೋಡೆ. ಅಂಗಡಿಯ ಗಲ್ಲಪೆಟ್ಟಿಗೆಯಿಂದ 15,000 ಹಾಗೂ ನನ್ನ ಬಲಗೈಯಲ್ಲಿದ್ದ ಅರ್ಧ ತೊಲೆ ಬಂಗಾರದ ಉಂಗುರ ತೆಗೆದುಕೊಂಡು ಹೋಗಿದ್ದಾನೆ. ಈ ಬಗ್ಗೆ ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್, ನಾವು ಶ್ರೀ ಸಾಯಿ ಮೆಡಿಕಲ್ ನಮ್ಮ ಮೇಡಮ್ ಅಂಗಡಿಯವರು ಓನರ್. ನಾವು ಅವತ್ತು ಬೆಳಗ್ಗೆ ಅಂಗಡಿ ಬಂದಿದ್ದೆ ಸರ್. ಅವತ್ತು ಏನಾಗಿದೆ ಅಂದರೆ ನಾವು ಸರ್ ನಿಮ್ಮಂತೂ ಎಲ್ಲರಿಗೆ ನಾವು ಜನರಿಗೆ ಸ್ವಚ್ಛ ಮಾಡಕತ್ತಾರ ಸರ್. ಬೆಳಗ್ಗೆ ಬಂದಿಗೆ ಒಬ್ಬರು ಇಂಥ ತಾತ್ನೂರು ಟೈಪ್ ಬಂದವರು ಸರ್. ಬಂದಿಗೆ ನಮಗೆ ಸ್ವಲ್ಪ ನೀರು ಹೊರಗೆ ನೀರು ಇತ್ತು ಸರ್ ಕುಡಿಯೋಕ್ಕೆಲ್ಲರಿಗೆ. ಅದು ನೋಡಿಗೆ ಸರ್ ನನಗೆ ಅವರಿಗೆ ಒಂದು ಒಳ್ಳೆ ಭಾವನೆ ಬಂದ ನಮಗೆ. ಮತ್ತು ಯಾವುದೇ ಇದಾಗಿ ನೀರು ಕುಡಿಬೇಕು ಅವರು. ನಾವು ಫ್ರಿಜ್ನಿಂದ ನೀರು ತಂದಿಗೆ ಸರ್ ಒಂದು ಬಾಟ್ಲಿ ಇಲ್ಲಿ ಇಟ್ಟೆ. ಮತ್ತು ಆಮೇಲೆ 3 ಬಂದು ಕೈಲಿಟ್ಟೆ. ಅವ್ರು ನಮಗೆ ಏನು ಹೇಳಕತ್ತಾರ, ಇದು ಬೇಡ, ನಮಗೆ ದುಡ್ಡು ಏನು ಬೇಡ, ನಮಗೆ ಪೈಸಾ ತಗೋಬೋದು, ಬರೀ ನಮಗೆ ನೀರು ಸಾಕಂತಂದ. ಅವರಿಗೆ ಭಾಳ ಖುಷಿಯಾಗಿದೆ. ಒಳ್ಳೆಯವರು ಒಳ್ಳೆ ತತ್ನಾರು ಒಳ್ಳೆ ಗುರುಗಳು ಅಂತ ವಿಚಾರ ಮಾಡಿದೆ ನಾವು. ಆ ಥರ ಮಾಡಿದ್ರೆ ನಮಗೆ ಒಂದು 2-3 ಮಾತು, ನಿಮಗೆ ಹಿಂಗೆ ಐತೆ, ನಿಮಗೆ ನಿಮ್ಮ ಮಕ್ಕಳು ಐತೆ, ನಿಮ್ಗೆ ಅನುಕೂಲ ಆಗ್ತಾ ಅಂದರೆ ಎಲ್ಲ 2 ಮಾತು ನಾವು ಹ್ಞೂ ಅಂತ ಹೇಳಕತ್ತಾರೆ ಅಷ್ಟೇ. ಜಾಸ್ತಿ ಏನು ಮಾತಾಡಿ ನಾವು ಸಲ ಒಂದು 5 ನಿಮಿಷ ಬಿಟ್ಟು ನಮಗೆ ಒಂದು 2 ಹೂ ಕೊಟ್ಟ. ನಿಮಗೆ 2 ಹೂ ಕೊಟ್ಟ ತಕ್ಷಣ ಏನು ಮಾಡಿದೆ, ಕೈಗೆ ಮತ್ತು ಸ್ವಲ್ಪ ನಾವು ಸ್ವಚ್ಛ ಮಾಡಕತ್ತಾರೆ ಅಂಗಡಿ. ಕೈಲಿ ಸ್ವಲ್ಪ ಹೊಲ್ಸಿದ್ದೆ. ನಾವು ಏನು ಮಾಡಿದ್ವಿ, ಪೇಪರ್ ಮೇಲೆ ಇಲ್ಲಿ ಇಟ್ಟುಬಿಟ್ಟಿದ್ದೆ. ಪೇಪರ್ ಮೇಲೆ ಇಟ್ಟಿಗೆ ಏನಾಗಿದೆ, ನಾವು ಹೂಕ್ ನಮ್ಮ ಕಡೆ ಇಟ್ಟದಂಗೆ ಮತ್ತು ಮುಸಿಟ್ಟನಲ್ಲಿ ಇಟ್ಟೆ. ಮತ್ತು ಅವನು ಅವರು ಗುರುಗಳವನೇ ಮತ್ತೆ ನಮಗೆ ಅದು ಪೇಪರ್ ಕಿಡುತ್ತೆ. ಮತ್ತು ನಮಗೆ ಹೂ ಕೊಟ್ಟಿಗೆ ಈ ಥರ ನಮಗೆ ತೋರಿಸಿದೆ ಹೂ. ಮತ್ತು ಸಡನ್ಲಿ ಅದು ಹೂ 2 ಹೂ ಕೊಟ್ಟಿದ್ದೆ. ಅದೇ ಹೂ ಈ ಥರ ತಾನು ಜಾದುಗ ಈ ಥರ ಆಗ್ಬಿಟ್ಟು ನೋಡ್ರಿ, ಇದೇ ಥರ ಆಗಿದೆ. ಅದು ಕೊಟ್ಟಿದ್ದೆ ಬರೀ ನಮಗೆ 2 ಹೂ, ಈ ಥರ ಹೂ ಬರೀ 2 ಹೂ ಕೊಟ್ಟಿದ್ದಾರ. ಆ ಹೂರನ್ನ 1 ಸೆಕೆಂಡಿಗೆ ಒಳಗೆ ಈ ಥರ ಆಗ್ಬಿಟ್ಟೆ ಜಾದುಗಲ್ಲ. ಅದ್ರಾಗ ನಮ್ಮ ಬಾಯಿಗೆ ಮಾತಿಲ್ಲ, ಬದಲಿ ಒಂಥರ ನಾನು ಮಬ್ದಂಗೆ ಆಗ್ಬಿಟ್ಟೆ. ಅವ್ನು ಏನು ಹೇಳಕತ್ತ ನಮಗೆ ಅದೇ ನಾನು ಹೂ ಅಂತ ಹೇಳಕತ್ತಾರ. ನಮ್ಮ ಗಲ್ಲಿನ ದುಡ್ಡಿದೆ ಅದನ್ನು ಕೊಡೋಕೆ ತಯಾರಾಗ್ಬಿಟ್ಟಿದೆ. 10,500 ಅಂತ ತೊಗೊಂಡು ಹೋಗ್ಬಿಟ್ಟೆ. ಮತ್ತು ನಮ್ಮ ಬಳ್ಳಿಗೆ ಒಂದು ಉಂಗುರಿದ್ದೆ, ಅದನ್ನು ಕೊಟ್ಬಿಟ್ಟೆ ಅವನಿಗೆ. ಒಟ್ಟು ನಮ್ಮ ಎದುರಿಗೆ 3-4 ಕಸ್ಟಮರ್ ನಮ್ಮಿಂದು ಮಾತು ಹೇಳಕತ್ತಾರ. ಸರ್ ಅಂತ ಕೈ ತೋರಿ ಸರ್, ನಾನು ಯಾರ ತಗೊಂಡು ಹೋಗಿಲ್ಲ. ಅವ್ನು ಏನು ಹೇಳಿ ಅದ್ರಾಗ ನಾನು ಒಪ್ಕೊಂಡಿದ್ದೆ. ನಾವು ಈ ಥರ ಮಾಡಿದ್ರೆ ನನಗೆ ಮೋಸ ಮಾಡಿ ದುಡ್ಡು ಆಗಿದೆ. ಈ ಥರ ಎದಕ್ಕೆ ಹೇಳಕತ್ತಾರೆ ಅಂದರೆ, ನಮ್ಮ ಸಿಂಧೂರಿಗೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಊರಲ್ಲಿ ಎಲ್ಲ ಕಡೆ ಈ ಥರ ಮೋಸ ಆಗಬಾರ್ದು. ಅದೆಲ್ಲರಿಗೆ ನಾವು ಸ್ವಲ್ಪ ಸಚೇತ ಮಾಡಕತ್ತಾರ. ನೋಡಿರಿ ಸ್ವಲ್ಪ ದಯಮಾಡಿ ಎಲ್ಲ ಜಾಸ್ತಿ ಅವನಿಗೆ ಎಲ್ಲಿ ಸಿಕ್ಕಿರೋ ಅವನಿಗೆ ಸ್ವಲ್ಪ ಇವನು ಸ್ವಲ್ಪ ಇದು ಮಾಡಿರಿ ಸರ್ ಎಲ್ಲರೂ ದಾರಿಗೆ. Our unity Jindabad, 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 Jindabad. All India State Bank of India Staff Federation Jindabad, Jindabad, Jindabad. Our unity Jindabad, Jindabad, Jindabad. SBSUK Jindabad, Jindabad, Jindabad. BU Jindabad, Jindabad, Jindabad. Our unity Jindabad, Jindabad, Jindabad. Our unity Jindabad, Jindabad, Jindabad. Our unity Jindabad, Jindabad, Jindabad. Inqilab Jindabad, 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 Jindabad. All India State Bank of India Staff Federation Jindabad, Jindabad, Jindabad. All India State Bank of India Staff Federation Jindabad, Jindabad, Federation Jindabad, Jindabad, Jindabad. All India State Bank of India Staff Federation Jindabad, Jindabad, Jindabad. Jindabad. Our unity Jindabad, Jindabad, Jindabad. Raichur unity Jindabad, Jindabad, Jindabad. Jindabad, Jindabad. Recruitment of messengers, we demand. Recruitment of messengers, we demand. Recruitment of messengers, we demand. Recruitment of officers, we demand. Recruitment of armed guards, we demand. Recruitment of armed guards, we demand. Recruitment of messengers, we demand. 24ನೇ ತಾರೀಕಿಗೆ ಸ್ಟ್ರೈಕ್ ಹೋಗ್ತಾ ಇದ್ದೀವಿ. ಇದಕ್ಕೋಸ್ಕರ ಅಂದರೆ ನಮ್ಮ ಡಿಮ್ಯಾಂಡ್ಸ್ 16 ಡಿಮ್ಯಾಂಡ್ಸ್ ನಾವು ಕೇಳ್ತಾ ಇದ್ದೀವಿ. ಮ್ಯಾನೇಜ್ಮೆಂಟು ಇನ್ನು 12ನೇ ತಾರೀಕು ಮೀಟಿಂಗ್ ಮಾಡಿದ್ರೆ ಫೇಲ್ ಆಗಿದೆ. ಅಸಲವಾಗಿ ಇವತ್ತು ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೆ ನಮ್ಮ GS ಅವರು ನಮ್ಗೆ ಹೇಳಿದ್ದಾರೆ. ಅದಕ್ಕೆ ಇವತ್ತು ಎಲ್ಲರೂ ಸ್ಟ್ರೈಕ್ RBO ಮುಂದುಗಡೆ, LHO ಮುಂದುಗಡೆ, AO ಮುಂದುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅದೇ ತರಹ ನಾವೆಲ್ಲರೂ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ರಾಯಚೂರು RBO ನಲ್ಲಿ ಮಾಡಾಕತ್ತೀವಿ.
ನಮ್ಮ ಡಿಮ್ಯಾಂಡ್ಸ್ ಏನಿದಾವೆ ಅಂತ ಹೇಳಿದ್ರೆ ರಿಕ್ರೂಟ್ಮೆಂಟ್ ಆಫ್ ಮೆಸೆಂಜರ್ಸ್. ಎದಕ್ಕಂದರೆ ಮೆಸೆಂಜರ್ಸ್ ಬ್ರ್ಯಾಂಚಲ್ಲಿ ಇಲ್ಲ, ಮೆಸೆಂಜರ್ಸ್ ಇಲ್ಲದಕ್ಕೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ. ಎದಕ್ಕಂದರೆ ತುಂಬ ಘಟನೆಗಳು ನಡೆದಿದ್ದಾವೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ಪರ್ಮನೆಂಟ್ ಇದ್ದರೆ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಅದ್ರ ಸಲುವಾಗಿ ನಮ್ಮ ಯೂನಿಯನ್ ಲೀಡರ್ಸ್ ಎಲ್ಲರೂ ಈ ಡಿಮ್ಯಾಂಡಿನ ನಮ್ಮ ಮ್ಯಾನೇಜ್ಮೆಂಟ್ ಮುಂದುಗಡೆ ಇಟ್ಟಿದ್ದಾರೆ. ಅದು ಸಾಲ ಆಗೋವರೆಗೆ ನಾವು ಹೋರಾಡ್ತೀವಿ. 2ನೇ ಪಾಯಿಂಟು, ರಿಕ್ರೂಟ್ಮೆಂಟ್ ಆಫ್ ಆರ್ಮೆಡ್ ಗಾರ್ಡ್ಸ್. ಎದಕ್ಕೋಸ್ಕರ ಅಂದರೆ ಬ್ಯಾಂಕಲ್ಲಿ ಸೆಕ್ಯೂರಿಟಿ ಇಲ್ಲ ಅಂದರೆ ಎಂಥ ಪರಿಸ್ಥಿತಿ ಅಂದರೆ ಬ್ರ್ಯಾಂಚಲ್ಲಿ ಕ್ಯಾಶ್ ಕೌಂಟರ್ ಇದ್ರೇನು ಹಿಂದ್ಗಡೆಯಿಂದ ಲೇಡೀಸ್ಗೆ ಕತ್ತಿ ತೋರಿಸಿ ದುಡ್ಡು ಕಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಈ ಥರ ಘಟನೆ ಆಗೊಂದಾಗಿ ನಡೆದಿದೆ. ಪ್ಲಸ್ ಇಲ್ಲಿ ಯಾದಗಿರಿದಾಗ ಒಂದು ಬ್ರಾಂಚಲ್ಲಿ ನಡೆದಿದೆ. ಈ ಥರ ನಡೀಬಾರ್ದು ಅಂತ ಹೇಳಿದ್ರೆ ಪರ್ಮನೆಂಟ್ ಆರ್ಮೇಡ್ ಗಾರ್ಡ್ಸ್ ಬಂದರೆ ಇವೆಲ್ಲ ಘಟನೆಗಳು ನಡೀಬಾರ್ದು ಅಂತ ಉದ್ದೇಶದಿಂದ ನಮ್ಮ ಯೂನಿಯನ್ ಲೀಡರ್ಗಳು 25-26ನೇ ತಾರೀಕಿಗೆ ಸ್ಟ್ರೈಕ್ ಹೋಗ್ತಾ ಇದ್ದಾರೆ. ನಮ್ಮ ಡಿಮ್ಯಾಂಡ್ಸ್ ಇನ್ನೂ ಒಪ್ಪಲಿಲ್ಲ, ಅದಕ್ಕೋಸ್ಕರ ನಾವು ಸ್ಟ್ರೈಕ್ ಹೋಗ್ತಾ ಇದ್ದೀವಿ. ಇದೊಂದು ಗಾರ್ಡ್, ಇನ್ನೊಂದು ಅಡಿಕ್ವೇಟ್ ಸ್ಟಾಫ್ ಅಂದರೆ ಸ್ಟಾಫ್ ಪಾಠಗಳು ಮಕ್ಕಳಿಗೆ ಪೌರೋಹಿತ್ಯವನ್ನು ಮಾಡಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಕಲಿಸಬೇಕಾದ್ರೆ ಶ್ರೀ ಗುರು ಸಾರ್ವಭೌಮ ಸಾಂಸ್ಕೃತ ವಿದ್ಯಾಪೀಠ ಮಂತ್ರಾಲಯ ಹಾಗೂ ರಾಯಚೂರಿನ ಸಾಂಸ್ಕೃತ ವಿದ್ಯಾಪೀಠದಲ್ಲಿ 18 ವರ್ಷ ಮೇಲ್ಪಟ್ಟ ತ್ರಿಮತಸ್ಥ ಬ್ರಾಹ್ಮಣ ಒಟ್ಟುಗಳಿಗೆ ಪ್ರವೇಶ ಆರಂಭಿಸಲಾಗಿದೆ ಎಂದು ಪೀಠದ ಪ್ರಾಚಾರ್ಯರಾದ ಡಾಕ್ಟರ್ ಎನ್ ವದಿರಾಜಾಚಾರ್ಯ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ 1008 ಶ್ರೀ ಶ್ರೀ ಸುಬದೇಂದ್ರ ತೀರ್ಥರ ಪರಮಾನುಗ್ರಹದಿಂದ ನಡೆಯುತ್ತಿರುವ ಶ್ರೀ ಗುರು ಸಾರ್ವಭೌಮ ಸಾಂಸ್ಕೃತ ವಿದ್ಯಾಪೀಠ ಮಂತ್ರಾಲಯ ಹಾಗೂ ರಾಯಚೂರಿನಲ್ಲಿ ಉಚಿತ ಲೌಕಿಕ ಶಿಕ್ಷಣ ಜೊತೆಗೆ ಅನ್ನ ವಸ್ತ್ರ ವಸತಿ ಉಚಿತವಾಗಿರುತ್ತದೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಥಮ ಕಾವ್ಯ ಸಾಹಿತ್ಯ GAMA ಪರೀಕ್ಷೆಗಳನ್ನು ಇಲ್ಲಿಯೇ ನಡೆಸಲಾಗುವುದು. ವೇದ, ಕಾವ್ಯ, ಸಾಹಿತ್ಯ, ವ್ಯಾಕರಣ, ತರ್ಕ, ವೇದಾಂತ, ಪೌರೋಹಿತ್ಯ, ಜ್ಯೋತಿಷ್ಯ ಶಾಸ್ತ್ರಗಳ ಅಧ್ಯಯನಕ್ಕೆ ವ್ಯವಸ್ಥೆ ಇದೆ. 2026-27ನೇ ಸಾಲಿನ ವಿದ್ಯಾಪೀಠದ ಪ್ರವೇಶ ಆರಂಭವಾಗಿದೆ. ಜೂನ್ 15ರಿಂದ ವಿದ್ಯಾಪೀಠದ ತರಗತಿಗಳು ಪುನಃ ಪ್ರಾರಂಭವಾಗಲಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಹ್ಮಣ ಸಮಾಜದ ಬಂಧುಗಳು ಮಕ್ಕಳಿಗೆ ಪ್ರವೇಶ ಕೊಡಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಒಂದು ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿದರು. ಅವಾಗ ಚಿಕ್ಕ ಗುರುಕುಲ ಅಥವಾ ಪಾಠಶಾಲಾ ಎಂಬುದಾಗಿ ಹೆಸರಿತ್ತು. ನಂತರದಲ್ಲಿ ಬಂದಂತಹ ಪೀಠಾಧಿಪತಿಗಳು ಅದನ್ನು ಮಹಾಪಾಠಶಾಲಾ ಎಂಬುವಂಥ ಹೆಸರಿನ ಮೂಲಕವಾಗಿ ಬೆಳೆಸಿದರು. 1974ನೇ ಇಸ್ವಿಯಲ್ಲಿ ಅಂದಿನ ಪೀಠಾಧಿಪತಿಗಳಾದ ಇಂದಿನ ಗುರುಗಳ ತಾತಂದಿರು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳು ಇದಕ್ಕೊಂದು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಒಂದು ಪಾಠಶಾಲೆಯನ್ನು ವಿದ್ಯಾಪೀಠ ಎಂಬುದಾಗಿ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಈ ಒಂದು ವಿದ್ಯಾಪೀಠ ನಡೀಲಿಕ್ಕೆ ಮಠದಿಂದ ಹಣಕಾಸಿನ ನೆರವನ್ನು ನಾವು ಕೊಡಬೇಕಾಗಿತ್ತು ಅಂತಾದರೆ ಒಂದು ಅಧಿಕೃತವಾದ ವ್ಯವಸ್ಥೆ ಬೇಕು ಎಂಬುದಾಗಿ ಆಗಿನ ಕಾಲದ ಎಂಡೋಮೆಂಟ್ ಕಮಿಷನರ್, ಆಂಧ್ರ ಗೌರ್ಮೆಂಟಿನ ಎಂಡೋಮೆಂಟ್ ಕಮಿಷನರ್ ಮೂಲಕವಾಗಿ ಒಂದು ಪ್ರಿಸ್ಕ್ರಿಪ್ಷನ್ ಎಲ್ಲ ಮಾಡಿ ತನ್ಮೂಲಕವಾಗಿ ಅಲ್ಲಿರ್ತಕ್ಕಂತಹ ಕಮಿಷನರ್ ಮೂಲಕವಾಗಿ ಸಿಲೆಬಸ್ಸು, ಪ್ರಾಸ್ಪೆಕ್ಟಸ್ ಮತ್ತು ಉದ್ಯೋಗಿಗಳಿಗೆ ಕೊಡಬೇಕಾದಂಥ ವ್ಯವಸ್ಥೆ ಇದನ್ನೆಲ್ಲವನ್ನೂ ಒಂದು ರೂಪುರೇಷೆಗಳನ್ನು ಮಾಡಿ ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಯಾರು ಮಾಡೋದು ಅಂತ ಅನ್ನೋದಾದರೆ ಮಠದಲ್ಲಿ ಭಕ್ತರು ರಾಯಿಗೆ ಹಾಕ್ತಕ್ಕಂಥ ಕಾಣಿಕೆಯಲ್ಲಿ 20% ಈ ಸಂಸ್ಥೆಗೋಸ್ಕರ ತೆಗೆದಿಟ್ಟು ಪ್ರಾಚೀನವಾದಂತಹ ಈ ವಿದ್ಯೆಯನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ನಿಧಿಯನ್ನು ಮಾಡಿದರು. ಅವತ್ತಿನಿಂದಲೂ ಕೂಡ ನಮ್ಮ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಮತ್ತಷ್ಟು ಅಭಿವೃದ್ಧಿಯನ್ನು ಕಂಡು ವಿಶೇಷವಾಗಿ ಬೆಳೀತಾ ಇದೆ. ಇಲ್ಲಿ ವೇದಗಳು